ಎಲ್ರಿಗೂ ನಮಸ್ಕಾರ. ಸ್ಫೂರ್ತಿ ಮಾತುಗಳಿಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರುವಂತಹ ಮರದ ಹೆಸರು ನಾಗಲಿಂಗ ಪುಷ್ಪದ ಮರ. ಪ್ರಕೃತಿನಲ್ಲಿ ಸಿಗುವಂತಹ ಅತ್ಯಂತ ವಿಸ್ಮಯಕಾರಿ ಹೂವು ಇದಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಮರದ ರೆಂಬೆ ಕೊಂಬೆಗಳಲ್ಲಿ ಹೂವು ಅರಳೋದನ್ನ ನೋಡ್ತೀವಿ. ಆದರೆ ಇಲ್ಲಿ ಈ ಮರದಲ್ಲಿ ನಾವು ಮರದ ಕಾಂಡಗಳಲ್ಲಿ ಹೂ ಬಿಡೋದನ್ನ ನಾವು ಗಮನಿಸ್ತೀವಿ. ಈ ಹೂವನ್ನು ನಾವು ಇಂಗ್ಲಿಷ್ನಲ್ಲಿ ಕ್ಯಾನಾನ್ ಬಾಲ್ ಅಂತ ಕರಿತೇವೆ. ಈ ಮರ ದಕ್ಷಿಣ ಅಮೆರಿಕದಿಂದ ವಲಸೆ ಬಂದಿರುವಂತಹ ಮರ. ಯಾಕೆ ನಾವು ಈ ಹೂವನ್ನು ನಾಗಲಿಂಗ ಪುಷ್ಪ ಅಂತ ಕರಿತೀವಿ ಅಂತ ಹೇಳಿದ್ರೆ, ಈ ಹೂವಿನ ಕೇಸರ ಅಂದ್ರೆ ಸ್ಟೆಮನ್ ಅಂತ ನಾವು ಏನು ಸೈನ್ಸ್ನಲ್ಲಿ ಓದಿದ್ವಿ, ಅದು ನಾಗರ ಹಾವಿನ ಹೆಡೆಯ ಆಕಾರದಲ್ಲಿ ಇದ್ರೆ ಮಧ್ಯದಲ್ಲಿರುವ ಬಿಳಿಯ ಗುಂಡಿನ ಆಕಾರದಲ್ಲಿರುವಂಥದ್ದನ್ನ ನಾವು ಸ್ಟಿಗ್ಮಾ ಅಂತ ಕರಿತೀವಿ. ಇದು ಲಿಂಗದ ಆಕಾರದಲ್ಲಿ ಇರೋದ್ರಿಂದ ಇದನ್ನ ನಾವು ನಾಗಲಿಂಗ ಪುಷ್ಪ ಅಂತ ಕರಿತೀವಿ. ಇದರ ಸೈಂಟಿಫಿಕ್ ನೇಮ್ ಬಂದು ಕೋರೋಪಿಟಾ ಗಿಯಾನೆನ್ಸಿಸ್. ಈ ಹೂವನ್ನ ಕೇವಲ ಪೂಜೆಗೆ ಮಾತ್ರ ಅಲ್ಲ, ಇದನ್ನ ಔಷಧಿಯಾಗಿ ಕೂಡ ಬಳಸಲಾಗುತ್ತೆ. ಶ್ವಾಸಕೋಶ, ಉಸಿರಾಟದ ಸಮಸ್ಯೆ, ಹೊಟ್ಟೆ ನೋವು, ಚರ್ಮದ ಕಾಯಿಲೆಯಂತಹ ಹಲವಾರು ಸಮಸ್ಯೆಗಳಿಗೆ ಇದು ರಾಮಬಾಣ ಆಗಿ ಕೆಲಸ ಮಾಡುತ್ತೆ. ಒಟ್ಟಿನಲ್ಲಿ ಈ ಹೂವು ಔಷಧೀಯ ಗುಣಗಳನ್ನ ಹೊಂದಿದ್ದು ತುಂಬಾ ಅಪರೂಪದ ಹೂವು ಇದಾಗಿದೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.